ಪವರ್ ಶೇರ್ ಫೈಟ್ನ ವಿಚಾರದಲ್ಲಿ ಕಾಂಗ್ರೆಸ್ ಮನೆ ಕುದಿತಾ ಇದೆ. ಯಾವಾಗ ಸ್ಫೋಟವಾಗುತ್ತೋ ಗೊತ್ತಿಲ್ಲ. ಈ ಮಧ್ಯೆ ಸಿಎಂ ಡಿಸಿಎಂ ಮಧ್ಯೆ ಜಾರ್ಜ್ ಸಂಧಾನ ವಿಚಾರ. ನಾನು ಸಂಧಾನಕಾರ ಅಲ್ಲ ಅಂಥೇಳಿ ಸಚಿವ ಜಾರ್ಜ್ ಹೇಳಿದ್ದಾರೆ. ಡಿಕೆಶಿ ಮನವೊಲಿಸೋದಕ್ಕೆ ಹೋಗಿದ್ದೆ ಅನ್ನೋದು ಸುಳ್ಳು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನನಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿಲ್ಲ. ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತಷ್ಟೇ ನಾನು ಮಾತನಾಡಿದ್ದೇನೆ ಡಿಕೆ ಶಿವಕುಮಾರ್ ಬಳಿ. ಯಾವುದೇ ರಾಜಕೀಯ ವಿಚಾರವನ್ನ ಮಾತನಾಡಿಲ್ಲ ಅಂಥೇಳಿ ಯಾದಗಿರಿಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ದಿಢೀರ್ ಅಂತೇಳಿ ಡಿಕೆ ಶಿವಕುಮಾರ್ ಜಾರ್ಜ್ ಅವರ ನಿವಾಸಕ್ಕೆ ಹೋಗಿದ್ರು, ಮಹತ್ವದ ಮಾತುಕತೆ ನಡೆಸಿದ್ರು. ಬಹುತೇಕ ಜಾರ್ಜ್ ಅವರು ಸಂಧಾನಕಾರರಾಗಿದ್ದಾರೆ, ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸ್ತಿದ್ದಾರೆ ಅನ್ನುವಂತಹ ಚರ್ಚೆ ಮಾತುಗಳು ಜೋರಾಗಿ ನಡೀತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಜೆ ಜಾರ್ಜ್ ಇಂಧನ ಸಚಿವರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾನು ನಮ್ಮ ಪಾರ್ಟಿಯವರು, ನಾವು ಕೊಲೀಗು ಮೀಟ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನೋಡಿ, ಇಲ್ಲ ಅದೆಲ್ಲ ಸುಳ್ಳು. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ. ನಾವು ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದ್ದೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ದೀವಿ ಹೊರತು AICC ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದರ ವಿಚಾರ ನನಗೆ ರೆಸ್ಪಾನ್ಸಿಬಿಲಿಟಿ ಹೌದ್ರಿ. ನಾವು ಅವರು 40 ವರ್ಷದಿಂದ ಪರಿಚಯ ಇದೆ. ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಅದರಲ್ಲಿ ಏನು ವಿಚಾರ ಏನಿದೆ? ಏನಿಲ್ಲ. CM ಪ್ರತಿನಿಧಿ ಇಲ್ಲ, AICC ಪ್ರತಿನಿಧಿ ಇಲ್ಲ. ನಾವು ವೈಯಕ್ತಿಕವಾಗಿ ನನ್ನ ಕೊಲೀಗು, ನಾವು DCM ಆಗಾಗ ಮೀಟ್ ಮಾಡ್ತಾ ಇರ್ತೀವಿ. ಇಲ್ಲ, ನಾನು ಯಾರು ಹೇಳಲಿಕ್ಕೆ? ಅದನ್ನು ಹೇಳಲಿಕ್ಕೆ ನನಗೆ ಹಾಕಿ ಕೊಟ್ಟಿದ್ದಾರೆ ಯಾರಾದರೂ? ಅವ್ರಿಗೆ ದಾನ ಹೆಂಗೆ ಹೇಳಲಿಕ್ಕೆ ಆಗ್ತದೆ? ದಾನ ಆ ಥರ ಏನು ಹೇಳೋದು? ಬಂಡಾಯ ಶಮನಕ್ಕೆ ಏನಾದರೂ ನೋಡಿ, ಬಂಡಾಯನೇ ಇಲ್ಲ, ಮತ್ತೆ ಶಮನ ಏನಂತೆ? ನೀವು ಒಳ್ಳೆ ನೋಡಿ, ಇದು ನೀವು ಏನು ಮಾಡ್ತೀರ? BJP ಅವ್ರದ್ದು ಮಾತು ಕಳ್ಕೊಂಡು ನೀವು ಬಂಡಾಯ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ. 6 ಜನ DK ಶಿವಕುಮಾರ್ ಬಣದ ಶಾಸಕರು ಉದಯ್ ಕಡಲೂರು ನೇತೃತ್ವ. ನೋಡಿ, ಯಾರು ನೋಡ್ರಿ, ಎಲ್ಲ ಕಾಂಗ್ರೆಸ್ ಶಾಸಕರು ಏನಿಲ್ಲ, ಅವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರು ಒಂದು ಕುಟುಂಬ. ನೋಡಿ, ಖರ್ಗೆ ಅವರು ನಮ್ಮ ICC ಪ್ರೆಸಿಡೆಂಟ್ ಮೀಟ್ ಮಾಡಿದ್ದಾರೆ. ಏನಿಲ್ಲ, DK ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಜೊತೆಲೇ ಇದ್ದೀವಿ. DK ಶಿವಕುಮಾರ್ ಅವರು ಕೆಜೆ ಜಾರ್ಜ್ ಅವರ ಮಾತು. ಎರಡೂ ಬಣದ ಜೊತೆಗೂ ಕೂಡ ಉತ್ತಮ ನಂಟನ್ನು ಕೆಜೆ ಜಾರ್ಜ್ ಹೊಂದಿದ್ದಾರೆ. ತಟಸ್ಥ ಗುಂಪು, ಹೈಕಮಾಂಡ್ ಗುಂಪಿನಲ್ಲೂ ಕೂಡ ಕೆಜೆ ಜಾರ್ಜ್ ಇದ್ದಾರೆ. ನಿನ್ನೆ DK ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಅವರೇ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ.